ನಾನು ಬರ್ತಡೇ ದಿನ ಅವ್ರ ಹುಡುಗಿನ ರಿವೀಲ್ ಮಾಡಿದ್ರೆ ನಾನು ಖಂಡಿತ ಒಂದು ಸೂಪರ್ ಅವ್ನು ಇಷ್ಟಪಡೋದು ಅವ್ರ ಹುಡುಗಿ ಅದೇ ಈ 3 ವರ್ಷಕ್ಕೆ ಸುದೀಪ್ ಅಣ್ಣ ಮದ್ವೆ ಅವನಿಗೆ ಎಂತಿ ಕೊಡ್ಸೋ ಅವನಿಗೆ ನಾನು ಕೊಡ್ಸಿದ್ರೆ ಎಂತಿ ಆಮೇಲೆ ಅವನಿಗೆ ತೋರಿಸ್ತೀನಿ ಪಾಪ ಕಾಮಿಡಿನಾ ಇಲ್ಲ ಸುಮ್ಮನೆ ಹಿಂಗೆ ಒಂದು ಎಲ್ಲ ಲಿಪ್ಸ್ 2 ಕೈ ಹಿಂಗೆ ಇಟ್ಬಿಟ್ಟು ಮೀನಿಕಿ ನಿಧಾನೆ ನಮ್ ಚೋಟ ಮರಿ ಸರಿಯಾಗಿ ಹೊಡೆದ್ಬಿಟ್ಟಿದ್ದು ಒಂದ್ ರೀಲ್ಗೆ ಅದು ತಾಳಿ ಕಟ್ಟೋ ತರ ಕಾಣಿಸ್ಬೇಕಂತ ಅರ್ಶನ ಬ್ಯಾಂಡೇಜ್ ಹಾಕ್ಬಿಟ್ಟು ಮಾಡ್ದ ಅವ್ನು ಮೂಡಿಲ್ವಾ ನಾನು ಒಬ್ನೇನಾ ಯಪ್ಪ ಇವಾಗ ಮೇಕಪ್ ಹಾಕೊಂಡಿದ್ದು ಗೈಸ್ ಇವತ್ತು ಬೆಳಗ್ಗೆ 9 ಗಂಟೆ ಆಶ್ಚರ್ಯ ವಿಚಾರ ಏನಂದ್ರೆ ನಮ್ಮವ್ವ ಯಪ್ಪ ನಮ್ಮವ್ವ ತಿನ್ನಕತ್ತಾಳೆ ಇಷ್ಟು ಬೇಗ ಯಪ್ಪ ಅದು ಟ್ಯಾಬ್ಲೆಟ್ ಎಲ್ಲ ನುಂಗ್ತಾ ಇದೆಯಲ್ಲ ಹೊಟ್ಟೆ ಹಿಂಗೆ ಎಸಿದೈತೆ ಇಲ್ಲಿ ನೋಡಿ ಗೈಸ್ ಇಷ್ಟು ಬೇಗ ಬೆಳಗ್ಗೆ 9 ಗಂಟೆಗೆ ಬಿಸಿಬೇಳೆ ಬಾತು ತಿನ್ರಿ ಒಳ್ಳೇದಾಗ್ಲಿ ಬೆಳಗಿನ ಶುಭೋದಯ ಗೈಸ್ ಯಪ್ಪ ಏನಮ್ಮ ಅಡ್ಗೆ ಮನೆ ನಮ್ಮ ಮನೆದು ಸಾಂಪ್ರದಾಯಿನಿ ಸುಪ್ಪಿನಿ ಸುತ್ತ ಇದೇನು ಗೈಸ್ ನಮ್ಮಮ್ಮ ಹೇಳಬೇಕಮ್ಮ ಹಾಲು ತಗೊಬಂದಿದ್ದೀನಿ ಜೊತೆಗೆ 2 ಬಿಸ್ಕೆಟ್ ತಂದಿದ್ದೀನಿ ಬುಕ್ ಮಾಡಿಸಿದ್ದಂಗೆ ಇನ್ನೇನು ನಾವಮ್ಮ ಕೆಳಗಡೆ ಇನ್ನೊಂದೇನಂದ್ರೆ ನಾವಮ್ಮ ಕೆಳಗಡೆ ಹೋಗಿ 2 ಅಂಗಡಿ ಚೆಕ್ ಮಾಡ್ಕೊ ಬಂದ್ರಂತೆ ಹಾಲು ಇಲ್ವಂತೆ ಅಂತ ಹೇಳಿದ್ರು ನಂಗೆ ಗೊತ್ತಿಲ್ಲ ಅವರು ಏನು ಕೆಳಗಡೆ ಹೋಗಿದ್ರು ಇಲ್ವೋ ನನ್ಗಂತೂ ಗೊತ್ತಿಲ್ಲ ನಂಬಲ್ಲ ನಾನು ಅಷ್ಟು ಬೇಗ ಬಟ್ ಆದ್ರೂ ನಮ್ಮ ಅಮ್ಮ ಹೇಳಿದ್ರಲ್ಲ ಅಂತ ನಂಬೇಕಷ್ಟೇ ಅವ್ರು ಕೆಳಗಡೆ ಇಳ್ದವ್ರ ಅನ್ನೋದೇ ನನ್ ಡೌಟು ಅದು ಬಿಟ್ಟು ಹೋಗೋರ ಇಲ್ವೋ ಗೊತ್ತಿಲ್ಲ ಅದೇನಮ್ಮ ಲುಕ್ ಕೊಡ್ತೀನಿ 10 ಗಂಟೆ ಆಯ್ತು ಟಿಫನ್ ತಿನ್ನೋದ್ಬಿಟ್ಟು ಕಾಫಿ ಕುಡಿತೀನಿ ಅಂತೀಯಲ್ಲ ಮಕ್ಕಳಿದ್ದೀನಿ ನನ್ನ ಮಗನಿಗೆ ನೀನೇನ್ ಇರ್ಮ ನಿಮಿಷ ಮಾತಾಡ್ಬೇಡ ನೀನ್ ಬಯಸ್ಕೊಳ್ಳೋ ಏನ್ ಗೊತ್ತೇನಮ್ಮ ಇವಾಗ ನೀನ್ ಹಂಗಂತ್ಯ ಏನೋ 10 ಗಂಟೆಗೆ ತಿಂಡಿ ಮಾಡ್ಬೇಕಂತ ನಾವು ಇಡೀ ದಿನ ಪೂರ್ತಿ ತಲೆ ಓಡಿಸ್ಬೇಕಂದ್ರೆ ನನಗೆ ನಂದಪ್ಪ ನಂದು ರೂಲ್ಸ್ ಅದು ಅದಕ್ಕೆ ಗೈಸ್ ನಾನು ಮನೆಗೆ ಜೆಪ್ಟೋಲಿ ಹಾಲು ಮತ್ತೆ 2 ಮಾಲ್ಕಿಷ್ಟು ಓರಿಯೋ ಬಿಸ್ಕೆಟ್ ಮತ್ತೆ ಮಾರ್ಕಿಸ್ ತಂದಿದ್ದೀನಿ ಇವಾಗ ಸುದೀಪ್ ಅಣ್ಣ ತರಿಸಿರ ಅಲ್ಲಿ ನೀವು ಕುಡಿಯಲ್ಲ ಕುಡಿಯಲ್ಲ ನೋಡ್ರಿ ಇಲ್ಲಮ್ಮ ಕುಡಿಬೇಡ ಆಯ್ತಮ್ಮ ಕುಡಿಬೇಡ ಅಮ್ಮ ಇನ್ನೊಂದು ಆಶ್ಚರ್ಯ ವಿಚಾರ ಏನ್ ಗೊತ್ತಾ ಚಿರು ಇಷ್ಟು ಬೇಗ ಸ್ನಾನ ಮಾಡ್ಕೊಂಡು ರೆಡಿ ಯಾಕೋ ಈ ಆರೆಂಜ್ ತರಿಸಿದ್ಯಾ ಪರವಾಗಿಲ್ಲ ಕುಡಿ ಅಲ್ಲಮ್ಮ ಇವನ ಅಪರೂಪಕ್ಕೆ ಇಷ್ಟು ಬೇಗ ಸ್ನಾನ ಮಾಡ್ಬಿಟ್ರೆ ನನಗೆ ಶಾಕ್ ಆಗ್ಬಿಡ್ತೀನಿ ನಾನು ಹಾಲಿಗೆ ವೇಟ್ ಮಾಡ್ತಿದ್ದೆ ಜೊತೆಗೆ ಹಂಗೆ ಸಮೀರ್ ಅವ್ರದ್ದು ಬ್ಲಾಗ್ ನೋಡ್ತಿದ್ದೆ ಇದು ಸರ್ಪ್ರೈಸ್ ಮಾಡಿದಾರಲ್ಲ ಟುಮ್ ನೀನ್ ಯಾವಾಗ ಆತರ ಯಾಕೆ ಇನ್ನೂ ಬಂದಿಲ್ಲ ಬಾಯಿ ಅಂತ ಯೋಚನೆ ಮಾಡ್ತಿದ್ದೆ ಅಲ್ಲ ಬೈಕ್ ಸರ್ಪ್ರೈಸ್ ಅಲ್ಲ ಗೈಸ್ 10ನೇ ಕ್ಲಾಸ್ಗೆ ಈ ರೇಂಜಿಗೆ ಎಲ್ಲ ಕೊಡ್ಸ್ಬಿಟ್ರೆ ಅಂದ್ರೆ ಏನ್ ಇರುತ್ತೆ ಹೇಳಿ ಅಲ್ವಾ ಹಂಗೆಲ್ಲ ಮಾಡ್ಬಾರ್ದು ತಪ್ಪು ಅವನಿನ್ನೂ ಕಷ್ಟ ಅವನಿಗೆ ಕಷ್ಟ ಗೊತ್ತಾಗ್ಬೇಕು ಇನ್ 3 ವರ್ಷಕ್ಕೆ ಸುದೀಪ್ ಅಣ್ಣ ಮದ್ವೆ ಅವನಿಗೆ ಎಂತಿ ಕೊಡ್ಸೋ ಅವನಿಗೆ ನಾನು ಕೊಡ್ಸಿದ್ರೆ ಎಂತಿ ಆಮೇಲೆ ಅವನಿಗೆ ಕಷ್ಟ ಅನ್ನೋದು ಗೊತ್ತಾಗ್ಬೇಕು ಸ್ವಲ್ಪ ಏನು ಕೇಳಿದ ತಕ್ಷಣ ಕೊಡ್ಬಾರ್ದು ಅಂತ ಕೆಲವ್ರು ಕಮೆಂಟ್ ಹಾಕಿದೀರಾ ಅದಕ್ಕೋಸ್ಕರ ಅಲ್ವಾ ಅದಕ್ಕೆ ಏನ್ರಿ ಮಧು ಈ ತರ ಮಾತುಗಳು ಬರ್ತದೆ ಗೈಸ್ ಹೇಳಕ್ಕಾಗಲ್ಲ ನಾನು ಎಲ್ಲಾನು ಇವ್ನಿಗೆ ಕೊಡ್ಸ್ಬಿಟ್ರೆ ನೀನ್ ಕೊಡ್ಸಿರೋದಿಕ್ಕೆ ಇವ್ನ ಹಿಂಗ್ ಹಾಳಾಗಿರೋದು ಅಂತ ಬರ್ಬಾರ್ದು ಅದಕ್ಕೆ ತಾಳಿದವನು ಬಾಳಿಯನು ಗೈಸ್ ನೋಡಿ ಇವಾಗ ಹೇಳ್ತೀನಿ ಇವಾಗ ಜಸ್ಟ್ ನಾನು ಸಮೀರ್ ಅವ್ರದ್ದು ವ್ಲಾಗ್ ಆಗ್ತೇವೆ ಓಕೆನಾ ಇಡೀ ಕಮೆಂಟ್ ಪೂರ್ತಿ ಸ್ಯಾಮ್ ಫ್ಯಾಮ್ ಅಂತ ಬರುತ್ತೆ ಅದೇ ತರನೇ ನಾನು ಇನ್ನೂ ಪ್ರೀತಿ ಗಳಿಸ್ಬೇಕು ಇನ್ ಕೇಸ್ ನಾನು ಆಗಿರ್ಬೋದು ನಮ್ಮ ಚಿರು ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಜಸ್ಟ್ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಬ್ಲಾಗಲ್ಲಿ ಕಾಣಿಸ್ಕೊಂಡ್ರು ಕೂಡ ದೇ ನೀಡ್ ಟು ಐಡೆಂಟಿಫೈ ಅಸ್ ಅಂಡ್ ದೇ ನೀಡ್ ಟು ಟೆಲ್ ಕನ್ನಡದಾಗ ಹೇಳೋ ಅದೇ ಅದು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಏನಾದ್ರು ಬೇರೆ ತರ ಹೋಗ್ಬಿಡುತ್ತೆ ಅಂತ ಇಂಗ್ಲೀಷಲ್ಲಿ ಹೇಳೋದು ನಾನು ಆಗ ಸೊ ಆ ತರ ಬರಬೇಕು ಗೈಸ್ ನಮ್ದು ಆಸೆ ಆ ಥರ ಎಲ್ಲ ಇನ್ನು ತುಂಬಾ ಕಷ್ಟಪಡೋಣ ತುಂಬಾ ಅನ್ಮಾಡೋಣ ಪ್ರೀತಿನ ಬಟ್ ಐ ಆಮ್ ಟೆಲ್ಲಿಂಗ್ ಯಾವ ತರ ನಾವು ಇಷ್ಟಪಡ್ತಾ ಇದೀವಿ ಅಂತ ಗೈಸ್ ನಮ್ಮಮ್ಮ ಕಾಫಿ ಕೊಟ್ರು ಕಾಫಿ ಜೊತೆಗೆ ಮಾಕಿಷ್ಟು ಅದು ಏನ್ ಗೊತ್ತೇನಮ್ಮ ನಾನು ಇವಾಗ ಒಳ್ಳೊಳ್ಳೆ ವಿಡಿಯೋ ಮಾಡ್ಬೇಕಂದ್ರೆ ಇದಿರ್ಬೇಕು ನಮಗೆ ಕಾಫಿ ಇದ್ರೆ ಚಂದ ವಿಡಿಯೋ ಮಾಡ್ತೀವಿ ತಿಂಡಿ ಮಾಡ್ದೇನೋ ತಿನ್ನೋದೆಲ್ಲ ಇವ್ರ ಅಪ್ಪನ ತರ ಏನು ತಿನ್ನಲ್ಲ ಬಿರಿಯಾನಿ ತಗೊಂಬ ಕಣ್ಮುದೆ ತಿಂತಾನೆ ಪೀಸ್ ತಗೊಂಬ ಕಣ್ಮುದೆ ತಿಂತಾನೆ ಮನೆಗೇನು ಊಟ ಮಾಡಿದ್ರೆ ನೋಡಿ
ಗೈಸ್ ಕಾಫಿ ಇದೆ, ಕಾಫಿ ಚೆನ್ನಾಗಿದೆ, ಕಾಫಿ ಗೈಸ್. ನಾನು ಡಯಟ್ ಮಾಡ್ತಿದ್ದಲ್ಲ, ಅದು ಡಯಟ್ ಕ್ಯಾನ್ಸಲ್ ಆಗ್ಬಿಟ್ಟೈತೆ. ಅದು ಗೊತ್ತಿರೋ ವಿಷಯನೇ, ಯಾಕಂದ್ರೆ ಮೊನ್ನೆ ಅದನ್ನೊನ್ನೆ ನೀವು ಕ್ರಿಕೆಟ್ ಟೂರ್ನಮೆಂಟಲ್ಲಿ ಇದ್ದಾಗೆಲ್ಲ ತಿಂದಿರೋದು ನೋಡಿದ್ದೀರಾ. ಡಯಟ್ ಕ್ಯಾನ್ಸಲ್ ಐತೆ, ಬಟ್ ಅಂದರೆ ಝೊಮ್ಯಾಟೋದಲ್ಲಿ ಏನು ಬುಕ್ ಮಾಡಲ್ಲ, ಅದು ಕಂಟ್ರೋಲ್ ಐತೆ. ನಿನ್ನೆ ಒಂದೇ ಒಂದಿನ ಏನೋ ತಗೊಂಡ್ಬಿಟ್ಟೆ ಅಷ್ಟೇ, ಅದು ಬಿಟ್ಟರೆ ಅಂತ ಇಲ್ಲ. ಓಕೆ. ಓಹೋ ಏನ್ ಲುಕ್ಕು, ತಿನ್ನ ಮರಿ ತಿನ್ನು. ಓಹೋ ನಾನು ಕಾಫಿ ಅನ್ಕೊಂಡು ಖುಷಿಲ್ ಕುಡಿತಾ ಇದ್ದೀನಿ, ಕಾಫಿಗೆ ಟೀ ಹಾಕೊಟ್ಬಿಟ್ಟು ಕೊಟ್ಟಿರೋದು. ನಾನು ಏನಕ್ಕೆ ಟೇಸ್ಟ್ ಚೇಂಜ್ ಆಗ್ತೈತೆ ಕಾಫಿ ದಾಗ ಬತ್ತಲ್ಲ ಅಂದ್ರೆ ಇಲ್ಲಿದೆ. ಏನ್ರಿ ಮಧು ನೀವು ಲೇ ನಿನ್ ಹೆಂಗೆಂಗೋ ಯಾಮರ್ಸ್ಬೋದು ಕಣ ನೀನ್. ಅದು ಸುದೀಪ್ ಅಣ್ಣ ಬ್ಲಾಕ್ ಟೆನ್ಷನ್ ಅಲ್ಲಿ ಇರುತ್ತೆ ಆಂಟಿ, ಅಂತ ಟೈಮಲ್ಲಿ ನೀವು ಮಾಡಿದ್ರೆ ನಾನು ಕುಡಿತೆ ಇದೇನೋ ಕಾಫಿ ಟೇಸ್ಟ್ ಬತ್ತಲ್ಲ ಅಂತ ನೋಡ್ತಾ ಇದ್ದೀನಿ. ಅಪ್ಪ ನಮ್ಮಮ್ಮ ನನಗೆ ಸ್ಕ್ಯಾಮ್ ಮಾಡಿಬಿಟ್ರು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವಾಗ ಟೈಮ್ 10:30 ಆ್ಯಂಡ್ ಇವತ್ತು ಅಂದರೆ ಇವತ್ತು ಡೇಟ್ ಎಷ್ಟು? ಡೇಟು 19 ಮೇ. ಸೊ 25ನೇ ತಾರೀಕು ಇವನು ಕಾಲೇಜ್ಗೆ ಹೋಗ್ಬಿಡ್ತಾನೆ, ಆಮೇಲೆ ಬುಜ್ಜಿದು ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಇವತ್ತು ಅಂದರೆ ಈ ಬ್ಲಾಗಲ್ಲ, ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಆ ನೆಕ್ಸ್ಟ್ ಬ್ಲಾಗಲ್ಲಿ ಏನಂದರೆ, ಸೊ ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ 24 ಅವರ್ಸಲ್ಲಿ ನಾನು ಅನ್ಕೊಂಡಿರೋದು 150ರಿಂದ 200 ರೀಲ್ಸ್ ಮಾಡಬೇಕು ಅಂತ. ಚೆನ್ನಾಗಿದೆ. ಅದರಲ್ಲಿ ಶ್ರವಣ್ ಬ್ರೋ ಮಾಡಿರೋದು 5 ಅವರಲ್ಲಿ ಮೋಸ್ಟ್ಲಿ 100+ ರೀಲ್ಸು 150 ಮಾಡಿದ್ದಾರೆ. ಸೊ ವಿ ಹ್ಯಾವ್ ಟು ಕಂಪ್ಲೀಟ್ 4 ಅವರ್ಸ್ ಒಳಗಡೆ, ಇಲ್ಲಾಂದರೆ 4.5 ಅವರ್ಸ್ ಒಳಗಡೆ ನಾವು 150 ರೀಲ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತ ಇರೋದು ಪ್ಲ್ಯಾನು. ನೋಡೋಣ ನಾಳೆ ಹೆಂಗಾಗುತ್ತೆ, ನಿಮಗೆ ಯಾವ ಥರ ಎಲ್ಲ ಮಾಡ್ತೀವಿ ಅಂತ ನಾಳೆ ಗೊತ್ತಾಗುತ್ತೆ ನಿಮಗೆ. ಇನ್ ಕೇಸ್ ಅದು ಆಗಿಲ್ಲ ಅಂದರೆ 24 ಅವರ್ಸಲ್ಲಿ ನಾವು ಎಷ್ಟು ಮಾಡ್ಬೋದು, 24 ಅವರ್ಸ್ ರೀಲ್ಸ್ ಚಾಲೆಂಜ್ ಅಂತಲೂ ಮಾಡ್ಬೋದು. ಆ್ಯಂಡ್ 200 ರೀಲ್ಸು ಇಲ್ಲ ನನ್ನ ಪ್ರಕಾರ 300 ರೀಲ್ಸ್ ಆಗ್ಬೋದು, ಗೊತ್ತಿಲ್ಲ. ಇವತ್ತು ಫುಲ್ಲು ಪ್ರಿಪೇರ್ ಮಾಡ್ಕೋತೀನಿ, ಫುಲ್ಲು ಪ್ಲ್ಯಾನ್ ಮಾಡ್ಕೋತೀನಿ. ನಾಳೆ ಸಕ್ಕದಾಗಿರೋ ವೀಡಿಯೋ, ಒಟ್ಟಿನಲ್ಲಿ ಮಾಡೋವೆಲ್ಲ ಒಳ್ಳೊಳ್ಳೆ ಕಂಟೆಂಟೇ, ಕ್ವಾಲಿಟಿ ಇರೋದೇ ಮಾಡೋದು, ಬೇಕಾಬಿಟ್ಟಿ ಮಾಡಲ್ಲ, ಕೇರ್ಲೆಸ್ನೆಸ್ ಇರಲ್ಲ. ನಾಳೆ ಒಂದು ದಿನ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತೀವಿ. ನಾನು, ಚಿರು, ಅಮ್ಮ, ಭವಿತಾ, ಅಪ್ಪ, ಭವಿತಾರಮ್ಮ, ಅಂಕಲ್ಲು ಎಲ್ಲ ಇರ್ತಾರೆ. ಸೊ ಐ ಥಿಂಕ್ ಸಕ್ಕದಾಗಿರ್ಬೋದು ನನ್ನ ಪ್ರಕಾರ. ವೆಯ್ಟ್ ಮಾಡ್ತಿದ್ದೀನಿ. ಎಸ್. Few minutes later. ಗೈಸ್ ನಾನು ಕೂಡ ಬೇಗನೆ ಫ್ರೆಶ್ ಅಪ್ ಆಗ್ಬಿಟ್ಟೆ. ಇವಾಗ ಏನ್ ಪ್ಲಾನ್ ಅಂದ್ರೆ, ಮುಟ್ಟಕಲಕ್ಕಿ ಸಾಂಗ್ ಇದೆಯಲ್ಲ, ಸೊ ಅದರಲ್ಲಿ ನಾನು, ಚಿರು, ಅಮ್ಮ, ಭವಿತಾ ಮಾಡಿರ್ಲಿಲ್ಲ. ಸೊ ಇವತ್ತು ಅದೇ ಸಾಂಗ್ಗೆ ನಾವು ಅಮ್ಮನ ಕೈ ಡ್ಯಾನ್ಸ್ ಮಾಡಿಸ್ತೀನಿ. ಅಮ್ಮ ಹಿಂಗ್ ಮಾಡು, ಸುಮ್ಮನೆ ಹಿಂಗ್ ಕೈ ಹಾಕಿ, ಹಿಂಗ್ ಕೈ ಹಿಂಗಿಡು, ಹಿಂಗ್ ಕೈ ಎರಡು ಕೈ ಹಿಂಗಿಟ್ಬಿಟ್ಟು ಮೀನಿಕ್ಕಿ ನಿಧಾನೆ ನಂಜ ಕುಳಿಕಿ ಆ ಸೈಡಿಗೆ ಬರ್ಬೇಕು. ಇರು ಗೈಸ್, ಹಾಲ್ ಮಾಡಿಸ್ತೀನಿ ರೀ. ಮರಿ ಗೈಸ್, ಇಲ್ಲಿ ನಮ್ಮ ಚೊಟ್ಟ ಮರಿ. ಇವಳು ಬೇಗ ರೆಡಿ ಆಗ್ಬಿಟ್ಟವಳು. ಯಪ್ಪ ಆಶ್ಚರ್ಯದ ವಿಚಾರ. ನಾವು ಅಮ್ಮಂಗೆ ನೀಟಾಗಿ ಸ್ಟೆಪ್ ಹೇಳ್ಕೊಡಿ ಇವಾಗ. ಗೈಸ್ ನೋಡಿ, ಗೈಸ್ ಪೆನ್ನ ಇಲ್ಲಿ ಇಟ್ಬಿಟ್ಟು ಯಪ್ಪ ಕಲೆ ಈ ತರ ಮಾಡ್ತೇನೆ ಅಂತ ನೀನೇ ಮಾಡಿದ್ದು. ಬರೆಯಕ್ ಬುಕ್ ಕೊಟ್ವಲ್ಲಮ್ಮ ಅವಾಗ, ಅಮ್ಮ ಬರೆಯಕ್ ಬುಕ್ ಕೊಟ್ವಲ್ಲ ಅವಾಗ ಕ್ಯಾಪಲ್ಲಿ ಬುಜೆ ಅಪ್ಪೋ ಮುಗೀತು ಕತೆ. ಓಯ್ ನೋಡು ಕ್ಯಾಪ್ ಆ ಕಡೆ ಈ ಕಡೆ ಎಲ್ಲ ಮಾಡ್ಬಿಟ್ಟು ಬಬ್ಬ ಇಲ್ಬಾ ಮುಂದೆ ಬಾ, ಇಲ್ಬಾ ಬಿಡ್ಬೇಡ. ನೋಡಮ್ಮ ಏನ್ ಡಿಸಿಪ್ಲಿನ್ ಗಿಂಟ್ ಬೇಕಾ? ಬೇಕಾ ಹೋದೆ ಏನಾರು? ಫಸ್ಟ್ ನಿಮ್ ಅಣ್ಣಂಗ್ ಉಗಿಬೇಕು, ಬುದ್ಧಿ ಹೇಳ್ಕೊಟ್ಟಿಲ್ಲ. ಫಸ್ಟ್ ನಿಮ್ ಅಣ್ಣಂಗ್ ಉಗಿಬೇಕು. ಫಸ್ಟ್ ನಿನಗಲ್ಲ, ಫಸ್ಟ್ ನಿಮ್ ಅಣ್ಣಂಗ್ ಉಗಿಬೇಕು. ಫಸ್ಟ್ ನಾಯಿ ಉಗ್ದವಂಗ್ ಉಗಿಬೇಕು ಅಣ್ಣಂಗೆ. ಅವನಿಂದಾನೆ ನೀ ಆಳ ಹಿಂಗಾಗಿರೋದು. ಓ ಗರ್ಲ್ ಫ್ರೆಂಡ್ ಕಾಲ್ ಓಡ್ತಾವ್. ಗೈಸ್ ಇವಾಗ ಒಂದು ರೀಲ್ ಮಾಡ್ತಿದ್ವಿ. ಆ ರೀಲಿಗೆ ನಮ್ ಚೋಟ ಮರಿ ಸರಿಯಾಗಿ ಹೊಡೆದ್ಬಿಟ್ಟಿದ್ಲು.
ಜಾಸ್ತಿ ಬಿಡು. ಇಲ್ಲ ಕಣ್ಬಳಿ ಈಗ ಇವಾಗ ಕಂಟಿನ್ಯೂಷನ್ಗೆ ಇದನ್ನೆಲ್ಲ ಹೊಡೆದಿರೋದಕ್ಕೆ ಇದ್ ಮಾಡ್ಕೊಂಡು ಒಂದ್ ಸ್ವಲ್ಪ ಬ್ಯಾಂಡೇಜ್ ಹಾಕ್ಬೇಕು. ಬ್ಲಾಕ್ ಎರಡೂ ಇರ್ತದೆ. ಒಂದ್ ಸ್ವಲ್ಪ ಬ್ಯಾಂಡೇಜ್ ಹಾಕ್ಬೇಕು ತಲೆಗೆ, ಕೈಗೆ ಒಂಚೂರು ಬ್ಯಾಂಡೇಜ್ ಹಾಕ್ಬೇಕು. ಮನೆ ಕೆಳಗೋಣ ಇವಾಗ. ಗೈಸ್ ಒಂದ್ ಬ್ಯಾಂಡೇಜ್ 2 ಬ್ಯಾಂಡೇಜ್ ತಗೊಬಂದಿದೀನಿ. ಇವಾಗ ನನ್ನ ಅಲಂಕಾರ ಮಾಡ್ತಾರೆ ಇವಾಗ. ಚಿರು ನಾವು ಹೊಡೆದ್ರೆ ಹಿಂಗಿರುತ್ತೆ ತಾಕತ್ ಅಂತಾರೆ ಇದನ್ನ. ನನಗೆ ಲೇಡೀಸ್ ಮೇಲೆ ಕೈ ಮಾಡೋ ಅಭ್ಯಾಸ ಇಲ್ಲ ಅಂದ್ರೆ ಬಿಡ್ತಿರಲ್ಲ ನನ್ನ ಮಗನ. ಕಟ್ಲೇಬೇಕು ನನ್ನ ತಾಳಿನ. ಏನು ತಾಳಿ ಕಟ್ಬೇಕು? ಸೀರಿಯಸ್ ಆಗಿ ತಾಳಿ ಕಟ್ಬೇಕು ಇವಾಗ. ತಾಳಿ ಕಟ್ಬೇಕು ಹಿಂಗ್ ನಾನು. ನನಗೆ ಕಟ್ಟು. ಇಲ್ಲ ಅದೆಲ್ಲ ಆಗಲ್ಲ. ಅಲ್ಲಿ ದಾರದ್ನ ಹಿಂಗ್ ಕಟ್ಬೇಕು ಹಿಂಗೆ. ಇದನ್ನೇ ಹಿಂಗ್ ರೌಂಡ್ ಮಾಡ್ಬಿಟ್ಟು ಇಲ್ಲಿ ಅರ್ಶನ ಹಾಕ್ಬಿಟ್ಟೆ ಮುಗಿತು. ಈಗ ಅಲ್ಲ ಅದ್ರಲ್ಲೇನಿಲ್ಲ ಬಿಡು. ತಮ್ಮ ಅವನು ಹುಡುಗನೇ ಅಂತೆ ನಾನು. ನಮ್ಮನ್ನ ಆಡ್ಕೊಳ್ಳೋಮ್ ಗೈಸ್. ಹೃದಯದಲ್ಲಿ ಒಬ್ರು ಕುತ್ಕೊಂಡು ಪರಪರ ಅಂತ ಕಿರಿತಾವಳೆ. ಅದ್ ಇವನೇ ಗೈಸ್. ಇಲ್ಲಿ ನೋಡಿ ಒಂದ್ ರೀಲ್ಗೆ ಅದು ತಾಳಿ ಕಟ್ಟತ್ರ ಕಾಣಿಸ್ಬೇಕಂತ ಅರ್ಶನ ಆ ಬ್ಯಾಂಡೇಜ್ ಹಾಕ್ಬಿಟ್ಟು ರಿಯಲ್ ತಾಳಿ ತರ ಮಾಡ್ತಾರ. ಅದು ಮಂಗಲ್ಯಂ ತಂತು ನಾನೇನ ಮಮ ಜೀವನ ಏತು. ವಾ ಬದಲಾಗ್ಬಿಟ್ಟ ಕಣಮ್ಮ. ಅಯ್ಯೋ ಸ್ಯಾರಿ ಉಡ್ಸ್ಬೇಕಿತ್ತು ಅವನ್ಗೆ. ನಿಮ್ ಅಣ್ಣನ್ ಮದ್ವೆ ಬಂದ್ಬಿಡು ಮಿಸ್ ಮಾಡ್ದಲೆ. ಅಮ್ಮ ಚಿರು ಮದ್ವೆ ಮಿಸ್ ಮಾಡ್ದಲೆ ಬಂದ್ಬಿಡು. ಮಗಂದು ಮದ್ವೆ ಬಂದು ಆಯ್ತು ಇಬ್ಬರದು ಸೇರೆ ಬರ್ತೀನಿ ಬಿಡ್ರು. ಚಿರಂತನ್ ಮದ್ವೆ ಆದ ಸುದಿ ಬದಲಾವಣೆಗೆ ಕಾರಣ ಸುದೀಪ್. A few moments later. ರೆಡಿ ಪೂಜೆ? ಮೇಲಿಂದ ಕಮ್ಮನಿಂದ ಅಮ್ಮ ಅಂತೀನಿ. ಮೇಲಿಂದ ಕ್ಯಾಂಟಿ ಮೇಲಿಂದ ಆಗ್ತಾರಮ್ಮ ಮೇಲಿಂದ ಕಟ್ಟಬಿಟ್ಟ 3 ಇರೋ ನಿಮಿಷ. ಸಂತೋ ಇಂತೋ ಚಿರೋದು ಮದ್ವೆ ಆಯ್ತು. ಇಲ್ಲಿ ನೋಡಿ ಗೈಸ್. ಅಯ್ಯೋ ತಾಳಿ ಅಮ್ಮ ತಾಳಿ ಬಿತ್ಬಿಟ್ಟೆ ಕಣ. ಅಯ್ಯೋ ಛೇ ತಗದ್ಬಿಟ್ನ ಕಣಮ್ಮ. ಮದ್ವೆ ದಿನ ಡಿವೋರ್ಸ್ ಆಯ್ತು ನೋಡಿ. ಹಿಡ್ಕ ಆಯ್ತು ಗೈಸ್. ಮನೇಲಿ ಹೂವು ಇವೆಲ್ಲ ಹಾಕ್ಬಿಟ್ಟು ಒಂದು ರೀಲ್ ಶೂಟ್ ಇತ್ತು ಮುಗಿಸಿದ್ವಿ. ನಾನು ಹಿಂಗಿದ್ದೀನಿ ಗೈಸ್. ಅಂತೂ ಇಂತೂ ನಮ್ಮ ಚಿರು ಅವನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಇಷ್ಟು ದಿನ ಪ್ರೈವೇಟಲ್ಲಿ ಇಟ್ಟಿದ್ದ, ಇವಾಗ ಪಬ್ಲಿಕಲ್ಲಿ ಮಾಡೋನೆ. ಇನ್ಸ್ಟಾಡಿ ತೋಸು ಮಾಮ್ ತೋಸು ಏನ್ ಮಾಮ್. ಗೈಸ್ ಇದು ಅಣ್ಣನ ಇನ್ಸ್ಟಾಗ್ರಾಮ್ ಐ ಡಿ. ಈಗ ಜಸ್ಟ್ ನಿನ್ನೆನೇ ಓಪನ್ ಮಾಡಿರೋದು. 2600 ಇದ್ದಾರೆ. ಏನೋ ವಿಡಿಯೋ ಬಿಡ್ತವನೆ ಖುಷಿಗೆ, ಅವ್ನ ಖುಷಿಗೆ. ಅಂದರೆ 2 ದಿನಕ್ಕೆ ಇಲ್ಲ ನೋಡಿ ಡ್ಯಾಶ್ ಬೋರ್ಡಲ್ಲಿ 10 ಲಕ್ಷ ಜನ ಅವ್ನ ಪ್ರೊಫೈಲ್ನ ವಿಸಿಟ್ ಮಾಡಿದ್ದಾರೆ. ಆದರೆ 2,500 ಜನ ಫಾಲೋ ಮಾಡೋರು. ಇದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ ಆಲ್ಗರಿದಮ್ ಇನ್ಸ್ಟಾಗ್ರಾಮ್ ಅವ್ರದ್ದು. ಬಟ್ ಎನಿವೇಸ್ ಓಪನ್ ಮಾಡಿದ್ದಾನೆ. ಚಿರು R40. ಚಿರಂತ್ R40. ಬೇಗ ನಿಮಗೆ ಇಷ್ಟ ಆದರೆ ಅವನು ಫಾಲೋ ಮಾಡ್ಕೊಳ್ಳಿ, ಕಷ್ಟ ಆದರೆ ಫಾಲೋ ಮಾಡ್ಕೋಬೇಡಿ. ಗಾಯ್ಸ್ ಇಲ್ಲಿ ನೋಡಿ ಗಾಯ್ಸ್ ನಮ್ಮಮ್ಮ ಗೈಸ್ ಫ್ರೆಶ್ ಅಪ್ ಆಗ್ಬಿಟ್ಟು ಇನ್ನೊಂದು ರೀಲ್ ಮಾಡ್ತಾಳೆ. ನಾನು ಹಿಂದೆಗಡೆ ಬೆನ್ನು ನಮ್ಮ ಚೋಟ ಮರಿ ಹಿಂದೆಗಡೆ ಕುತ್ಕೊಂಡು ಸ್ವಲ್ಪ ಹಿಂಗೆ ಬರೀತಾಳೆ. ಎಲ್ಲೆಲ್ಲೋ ಹೆಂಗೆ ಕುತ್ಕೊಂಡ್ಬಿಟ್ಟಲ್ಲ ಬೆನ್ನು ಓದಿದ್ ನಂಗೆ ಅವೆಲ್ಲ ಸಕ್ಕತ್ ಇಟ್ಕೊಂಡ್ಬಿಟ್ಟೈತೆ. ಇಲ್ಲಿ ನಮ್ಮಮ್ಮ ಅವಲಿಂದ ಒಂದು ಪ್ರಶ್ನೆ ನೋಡು, ಅಲ್ಲಿ ಎಲ್ಲರೂ ರಿವೀಲ್ ಮಾಡ್ತಾರೆ ಗರ್ಲ್ಫ್ರೆಂಡ್ನ. ನೀನು ಯಾವಾಗ ರಿವೀಲ್ ಮಾಡ್ತೀಯ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಮ್ಮ ಅಮ್ಮಂಗೆ ಹೇಳ್ದೆ ನಾನು ಬರ್ತಡೇ ದಿನ ರಿವೀಲ್ ಮಾಡ್ತೀನಮ್ಮ ಅಂತ. ನಾನು ಬರ್ತಡೇ ದಿನ ಅವ್ರ ಹುಡುಗಿನ ರಿವೀಲ್ ಮಾಡಿದ್ರೆ ನಾನು ಖಂಡಿತ ಒಂದು ಸೂಪರ್ ಆಗಿ ಇಷ್ಟಪಡೋದು. ಅವ್ರ ಹುಡುಗಿ ಅದು ಈ KTM ಬೈಕ್ ಐತೆ ಗೊತ್ತಾ, ಒಂದು ಸ್ವಲ್ಪ ಮೇಲ್ಗಡೆ ಕುತ್ಕೊಂಡು ನಾವು ಕೆಳಗಡೆ ಕೂತಿದ್ವಿ ಅಂತ, ಆ ತರ KTM ಬೈಕ್ ತರ ಕೊಡ್ತಾನಂತೆ. ಹುಡುಗಿ ಮೇಲ್ಗಡೆ ಕುತ್ಕೊಂಡು ಈಗ ತಪ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಫಸ್ಟ್ ಹುಡುಗಿ ಅಲ್ವಾ? ಕರೆಕ್ಟ್. ಲೇ ನೀನು ಅಣ್ಣನ ಪರ ವಹಿಸ್ಕೋಬೇಡ, ಇರ್ಲ ನಮ್ಗೆ ಗೊತ್ಕೊಂಡು ಇರ್ಲ ಗೊತ್ತು. ಹೇಳ್ತೀನಿ ನನ್ನ ಬರ್ತಡೇ ದಿನ ನಮ್ಮ ಅಮ್ಮಂಗೆ ನಂದು ಚಿರೋದು ಇಬ್ರು ಹುಡುಗಿ ಹೆಸರು. ಹೌದಾ? ಅಮ್ಮ ಹೇಳ್ಬಿಡ್ಲಾ? ಅಯ್ಯೋ ಹೇಳ್ಬಿಡ್ಲಾ? ಅದೇ ಅದು ಅದು ಗೊತ್ಬಿಡು. ಅಯ್ಯೋ ಅದೇ
ಗೈಸ್ ಇಲ್ಲೊಂದು ರೀಲ್ ಶೂಟ್ ಮಾಡ್ತಿದ್ದೆ, ಅಲ್ಲಿ ನೋಡಿ ನಮ್ ಯಾಲು ನೋಡಿ. ಯಾಲು ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ, ಗುಡ್ ಮಾರ್ನಿಂಗ್ ಹೇಳು. ನನ್ನ ಹತ್ರ ನನ್ಗೆ ಹೇಳು. ಗೈಸ್ ಯಾಲುನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಳಂತೆ, ಮಾಡ್ಬಿಟ್ಟು ಹಾಯ್ ಗೈಸ್ ನಾನು ಇವಾಗ ಇಲ್ಲಿ ಇದ್ದೀನಿ ಅಂತ ಹೇಳ್ತಾಳಂತೆ. ಹೆಂಗೆ ಹೇಳ್ದೆ ಯಾಲು? ಹೇಳು ಒಂದ್ಸಲಿ ಹೇಳ. ಹಾಂ, ನಿಂಗೆ ಐಸ್ ಕ್ರೀಮ್ ಕೊಡಿಸ್ತೀನಿ, ಚಾಕ್ಲೇಟ್ ಕೊಡ್ತೀನಿ. ಹೇಳು ಹಾಂ. ಮೊಬೈಲ್ ಎತ್ಕೊಬಂದ್ರೆ ಮಾತೇ ಆಡಲ್ಲ. ಅದು ದೂರದಲ್ಲಿದ್ದಾಗ ಎಷ್ಟು ಮಾತಾಡ್ತೀವೋ, ಗುಡ್ ಮಾರ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಅಂತ್ಯ ಅಷ್ಟೇ. ಟಾಟಾ ಬಾಯ್. ಅವು ಅಂದ್ರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತಾ, ಬೋರ್ರದೇ ಇಲ್ಲ ಮಾತಾಡೋಕ್ಕೆ. ಅದು ಎಂತ ಓಡ್ ಬಂದ್ಬಿಟ್ಟಿದ್ಯಾ? ಇದೇಳು ವೆಲ್ಕಮ್ ಕೊಡು. ಹಾಂ, ಹಾಯ್ ಹಲೋ ನಾನು ಹೇಳೋ ಥರ ಹೇಳು. ಹಾಯ್ ಹಲೋ. ಇಲ್ಲಿ ನೋಡ್ಕೊಂಡು ಹೇಳು ಒಂದ್ಸಲಿ, ಇಲ್ಲಿ ನೋಡ್ಕೊಂಡು ಹೇಳು ಒಂದ್ಸಲಿ. ನಾನು ಹೇಳ್ದಂಗೆ ಹೇಳು ಆಯ್ತಾ? ಹಾಯ್, ನಾನು ಹೇಳ್ದಂಗೆ ಹೇಳು. ಹಾಯ್ ಹಲೋ ನಮಸ್ತೆ ವೆಲ್ಕಮ್. ಈ ಕಡೆ ತಿರುಗು. ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಿಗೆ ಇಲ್ಲಡು ವ್ಲಾಗ್ಗೆ ಸ್ವಾಗತ. ಈ ಥರ ಯಾರು ಎಂತ ಗೊತ್ತಾ? ಇಲ್ಲೋಡು ನೀನು ಡೈಲಿ ಹಿಂಗೆ ಬಾ, ವಿಡಿಯೋ ಮಾಡ್ತೀನಿ. ಎಲ್ಲರೂ ನಿನ್ನ ಮಾತಾಡಿಸ್ತಾರೆ. ಬರ್ತೀನಿ ನನ್ನ ಜೊತೆ ಡೈಲಿ ವಿಡಿಯೋ ಮಾಡೋಕ್ಕೆ. ನೀನು ಎದ್ರುಕೋಬಾರ್ದು, ನಾನು ನೋಡ್ಬಿಟ್ಟು. ನಾನು ಜಸ್ಟ್ ವಿಡಿಯೋ ಮಾಡ್ತೀನಿ ಅಷ್ಟೇ, ಎದ್ರುಕೊಳ್ಳಲ್ಲ. ಪ್ರಾಮಿಸ್ ಮಾಡ, ಎದ್ರುಕೋಬಾರ್ದು ನಾನು ನೋಡಿ. ಗುಡ್ ಮಾರ್ನಿಂಗ್ ಅಂದರೆ ಗುಡ್ ಮಾರ್ನಿಂಗ್. ಅಲ್ಲಿ ನಿಂತ್ಕೊಂಡಲ್ಲ, ಹತ್ರ ಬರಬೇಕು. ನಾನು ವಿಡಿಯೋ ಮಾಡಿ ಹಾಕ್ತೀನಿ. ನೀನು ಯಾವಾಗ ನಿನ್ನ ಎಲ್ಲರೂ ಬಂದು ಮಾತಾಡ್ಸ್ತಾರೆ ಆಯ್ತಾ? ಗೈಸ್ ಯಾಲು ಅಂತ ನೋಡಿ ಗೈಸ್, ಮಾತಾಡ್ಸಿ. ನೀನು ಹೇಳು, ನನ್ನ ಮಾತಾಡ್ಸಿ ಅಂತ ಹೇಳು. ಹೇಳು ಏನು? ಇಲ್ಲೋಡು ಗೈಸ್, ನನ್ನ ಮಾತಾಡ್ಸಿ ಅನ್ನು ಮಾತಾಡ್ಸಿ ಗೈಸ್. ಯಾಲುನ ಟಾಟಾ ಮಾಡು ಇಲ್ಲಿ ಎಲ್ರಿಗೂ. ಇಲ್ಲಿ ಮಾಡು, ಕ್ಯಾಮ್ರಾಗೆ ಟಾಟಾ ಮಾಡು. ಇಲ್ಲಿ ಇವ್ರಿಗೆ ಟಾಟಾ ಮಾಡು. ಹಿಂಗೆ ಅನ್ನು ಟಾಟಾ ಬಾಯ್. ಹಾಂ, ಹುಷಾರು. ಕಾಂಪ್ರಮೈಸ್ ಆದ್ವಿ. ಇನ್ಮೇಲಿಂದ ನಾನು ನೋಡಿ ಎದುರ್ಕೊಳ್ಳಲ್ಲ ಗೈಸ್. ಬರ್ತದಂತೆ ಅಲ್ಲ, ಬತ್ತಿಯ ತಾನೇ ಗೈಸ್? ನಮ್ಮ ಚೋಟ ಮರಿ ಆಂಟಿ ಕರ್ದು ಅಂತ ಕಳಿಸ್ಬಿಟ್ಟು ಆಂಟಿ ಕರೆದ್ರು ಹೋಗ ಅಂತ ಹೇಳಿದ ಓಡ್ಬಿಟ್ಟಳ. ನಮ್ಮ ಅಮ್ಮ ಕಾರ್ ನೋಡಿದ್ರೆ ಕರ್ದೇ ಇಲ್ಲ. ಯಾವಾಗ ನನಗೆ ಗೊತ್ತಿಲ್ಲ. ಯಪ್ಪ ಯಾವಾಗ? ಏನ್ ನಿಜ? ಡಿಪ್ರೆಷನ್. ಇವಾಗ ಅವ್ಳು ಹೇಳೋದು ಕಣ್ಣು ನೋಡೋದಲ್ಲ. ಕರೆಕ್ಟ್ ಮಾಡೋದಲ್ಲ, ಕರೆಕ್ಟ್ ಶೆಟ್ ಮಾಡ್ದ. ಅವ್ನು ಮೂಡಲ್ವಾ? ನಾನು ಒಬ್ನೇನಾ? ಯಪ್ಪ ಇವಾಗ ಮೇಕಪ್ ಹಾಕೊಂಡಿದ್ದು ಗೈಸ್. ಬೆಳಿಗ್ಗೆ ಇವತ್ತು ಮೇಕಪ್ ತೆಗ್ದುಬಿಟ್ಟು ಬಂದ್ಬಿಟ್ಲು. ಏನ್ ಭಯ ಪಟ್ರು ಗೊತ್ತಾ ಅವ್ಳ ಮುಖ ನೋಡ್ಬಿಟ್ಟು. ಬಾರೋ ಎದುರ್ಕೊಳ್ಳಲ್ಲ ಯಾರು. ಗಾಯ್ಸ್ ಇಲ್ಲಿ ನೋಡಿ, ಬುಜ್ಜಿ ಅವ್ರ ಅಮ್ಮ ಬಂದಿದ್ದಾರೆ. ಅಕ್ಕ, ನಾವು ನಾಳೆ 24 hours ಅಲ್ಲಿ 200ಕ್ಕಿಂತ ಹೆಚ್ಚು ರೀಲ್ಸ್ ಮಾಡ್ಬೇಕಂತ ಇದ್ದೀವಿ. 200ಕ್ಕಿಂತ ಹೆಚ್ಚು ವಿಡಿಯೋಸ್. ಆಗುತ್ತಾ ಆಗಲ್ವಾ? ಆಗುತ್ತಾ? ಅದೇ ಇವತ್ತು 12 ಗಂಟೆಯಿಂದ ಶುರು. ಇಬ್ರಿಗೂ ನಿದ್ದೆ ಮಾಡಕ್ ಬಿಡಲ್ಲ. ಆಗುತ್ತಾ ಆಗಲ್ವಾ? ಅಲ್ಲ, ಬೇರೆ ದಿನ ನೀನು ಆ ಸಾಂಗ್ ಮಾಡಿ ಈ ಸಾಂಗ್ ಮಾಡಿ ಅಂತ ಹೇಳಿದ್ರಲ್ಲ, ಇವತ್ತು ಹೇಳ್ಬೇಕು ನೀನು ಯಾವ್ದು ಮಾಡ್ಬೇಕು ನಾವು ಅಂತ. ಆಗುತ್ತಾಗಲ್ಲ? ನೀವು ನನಗೆ ಅರ್ಧ ನಿದ್ದೆ ಮಾಡಕ್ ಕೊಡ್ರಿ, ಆಮೇಲೆ ನೀವು ಮಾಡ್ಕರಿ. ನಂತರನೇ ಖಾಲಿ ಬಿದ್ದೈತೆ ನೀನು ಬಾಮ್ಮ. ಮರಿ 12 ಗಂಟೆ ಎಬ್ಬಿಸಂತೆ ಗೈಸ್. ನಾಳೆದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇನ್ನು ನನಗೆ ಜಸ್ಟ್ 1 2 3 4 5 hours ಅಷ್ಟೇ ಬಾಕಿ ಇರೋದು. 5 hours ಅಲ್ಲಿ ನಾಳೆ ಏನೇನು ಮಾಡಬೇಕು ಅಂತ ನೀಟಾಗಿ ಯೋಚನೆ ಮಾಡಿದ್ರೆ ನಾಳೆ ಅಂದ್ಕೊಂಡಿದ್ದೆಲ್ಲ ಸಕ್ಸಸ್ ಆಗುತ್ತೆ. ಸೊ ಡೀಪಾಗಿ ಕುತ್ಕೊಂಡು ಒಳ್ಳೊಳ್ಳೆ ಕಂಟೆಂಟೇ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟೇ ಕೊಡಬೇಕು ಅನ್ನೋ ಪ್ಲ್ಯಾನ್ ಇರೋದು. ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಆಲ್ ದ ಬೆಸ್ಟ್ ಅಂತ ತಿಳಿಸಿ. ಆ್ಯಂಡ್ ನಿಮ್ಮ ಅನಿಸಿಕೆ, ನಿಮ್ಮ ಹತ್ರ ಒಂದು ಕ್ವಶನ್ನು. ಸೊ ಏನು ಕ್ವಶನ್ ಅಂದರೆ, ನಾನು 24 hours ಅಲ್ಲಿ ಎಷ್ಟು ವೀಡಿಯೋಸ್ ಮಾಡ್ಬೋದು? ನನ್ನ ಅನಿಸಿಕೆ 150 to 200 ಅಂತ ನನ್ನ ಒಂದು ಟಾರ್ಗೆಟ್ ಫಿಕ್ಸ್ ಆಗಿರೋದು. 200 ಅಂದ್ಕೊಳ್ಳಿ ಟಾರ್ಗೆಟ್ ಫಿಕ್ಸ್ ಆಗಿರೋದು. ನಾನು ಎಷ್ಟು ಮಾಡ್ಬೋದು ಅಥವಾ ನೀವೆಷ್ಟು ಹೇಳ್ಬೋದು, ಅಂದರೆ ಇಷ್ಟು ಆಗ್ಬೋದು ಅಂತ ಇದ್ದರೆ ಎಷ್ಟು ಅಂತ ಕಾಮೆಂಟ್ ಮಾಡಿ ಗೈಸ್. ಓಕೆನಾ? ಕಾಮೆಂಟ್ ಮಾಡಿ.
ಅಂಡ್ ಹಂಗೆ ವಿಶ್ ಮಾಡಿ ನಾಳೆಗೆ. ಗೈಸ್ ನಮ್ಮ ಅಪ್ಪನ್ ಕೇಳೋಣ ರೀ ಪಾಪ. ನನ್ನ ಪರಪಂಚ ನೀನೇ. ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 12 ಗಂಟೆವರೆಗೂ 200 ವಿಡಿಯೋಸ್ ಮಾಡ್ಬೇಕಂತ ಇದೀವಿ. 200 ಮಾಡೋ ಸಾಕು. 100 ಅಲ್ಲ 20 ಮಾಡಿ. 20 100 ಅಲ್ಲ 20 ಮಾಡ್ರಿ ನೋಡಿ. ಮಾಡಕ್ಕಾಗಲ್ಲ, ಇನ್ನೂ ಮಾಡಕ್ಕಾಗಲ್ಲ. ಸರಸು ಏನ್ರಿ ಅನ್ಕೊಂಡಿದ್ದೀರ ನನ್ನ? ಅದೇ ವಿಡಿಯೋ ಮಾಡೋದು ಅಂದ್ರೆ ಹಿಂಗೆ 24 hours ಚಾಲೆಂಜ್. ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು, 200+ ವಿಡಿಯೋಸ್ ಮಾಡಬೇಕು. ಅದೆಲ್ಲ ಆಗಲ್ಲ, 200 ಎಲ್ಲ ಮಾಡಕ್ಕಾಗಲ್ಲ. ವಿಡಿಯೋ ಅಂದ್ರೆ ಹಿಂಗ್ ಮಾಡೋದು ಒಂದು 200 ವಿಡಿಯೋಸ್ ಆಗಲ್ಲ ಅಂತ ಹೇಳ್ಬಿಟ್ಟವ್ರೆ. ಮಮ್ಮಿ 20 ಅಂತ ಹೇಳ. ಪ್ರೂವ್ ಮಾಡ್ತೀನಿ ಮಾ. 200 ವಿಡಿಯೋಸ್ ಮಾಡ್ಬಿಟ್ಟು ನಿಮ್ ಮುಂದೆ ತಗೋ ಬಂದ್ಬಿಟ್ಟು ತೋರಿಸ್ತೀನಿ ಪಾಪ. ಮಾಡ್ತೀಯಾ? ಕಾಮಿಡಿನಾ ಇಲ್ಲ ಸುಮ್ನೆ ಹಿಂಗೆ ಒಂದು ಎಲ್ಲ ಲಿಪ್ಸಿಂಗ್, ಡ್ಯಾನ್ಸ್, ಕಾಮಿಡಿ ಎಲ್ಲ ಪ್ರತಿಯೊಂದು ನಾ ಏನ್ ಮಾಡ್ತೀನೋ ಎಲ್ಲಾನು ಮಿಕ್ಸ್ ಅಪ್ ಅಲ್ಲಿ 200 ವಿಡಿಯೋಸ್ ಮಾಡ್ತೀನಿ. 200 ಲೆಕ್ಕ ಮೊದ್ಲು ಲೆಕ್ಕ 1 2 3 ಅಂತ ಲೆಕ್ಕ ಹಾಕ್ಬೇಕು. ಈಗ ಆಗಲ್ಲ ಅಂತ್ಯಾ? ಆಗಲ್ಲ. ಮಾಡ್ಬಿಟ್ರೆ ಏನ್ ಕೊಡ್ತೀಯ? 200 ವಿಡಿಯೋಸ್ ಮಾಡಿದ್ರೆ ಏನ್ ಕೊಡ್ತೀಯ? ಏನ್ ಕೊಡೋದೈತಿ ನಿನಗೆ? ಎಲ್ಲ ನೀನ ತಗತಾ ಇದ್ದೀನಿ. ಅಯ್ಯ ಕೊಡ್ಬೇಕಪ್ಪ. ಓ ಅಮ್ಮ ಅಮ್ಮ ಏನಮ್ಮ ಒಂಚೂರು ಏನು ಕೊಡ್ತಲ್ಲ? ನಾವೇನ್ ಕೊಡ್ಸೋದೈತಿ? ಎಲ್ಲ ಇವನ ತಗತ ನಾ ಕೊಡ್ಸೋದೇನೈತಿ? ನಾನೇನ್ ಕೊಡ್ಸಲ್ಲ, ಅವನೇ ನನಗ್ ಕೊಡ್ಸ. ನಿನ್ನ ಕೇಳಲೇ ಇಲ್ಲ ಕಣಮ್ಮ. ಅಲ್ಲ ನಿನ್ ಲೆಕ್ಕಕ್ಕೆ ಹಾಕಿ ಪಾಪ ಏನ್ ಕೊಡಿಸ್ತೀಯ? ಏನ್ ಕೊಡಿಸ್ತೀಯ? ನಾ ಕಂಪ್ಲೀಟ್ ಮಾಡಿದ್ರೆ ಏ ನಾನೊಂದ್ ಚಾಲೆಂಜ್ ಮಾಡಿದೀನಿ ಕಣಪ್ಪ. ಅವ್ನ್ ಬರ್ತ್ಡೇ ಹೊತ್ತಿಗೆ ಹುಡುಗಿ ತೋರ್ಸಿದ್ರೆ KTM ಬೈಕ್ ಕೊಡ್ಸುದಂತೆ, ಹಿಂದೆಗಡೆ ಕೂತ್ಕೋಬೇಕಂತೆ, ಮುಂದೆ ಯಪ್ಪ ಅವ್ನ್ ಬೇಡ ಅಂದ್ರೂ ತೋರಿಸ್ತಾನೆ. ಅದಕ್ಕೆ KTM ಕೊಡಿಸ್ಬೇಕು. ಅವ್ನ್ ಚಿರೆ ಅಂತ ಹೆಂಗಂದ ಗೊತ್ತಾ? ಆಂಟಿ ಹುಡುಗಿನ ಎಲ್ಲಿ ತೋರಿಸ್. ಗೈಸ್ ಮಾಡ್ಬೇಕು ಗೈಸ್, ಏನಾರು ಒಂದ್ ಮಾಡಿ. ಐ ಹ್ಯಾವ್ ಟು ಕಂಪ್ಲೀಟ್ 200 ವಿಡಿಯೋಸ್. ಹೋಪ್ ಫಾರ್ ಬೆಸ್ಟ್. ಮಾಡುವ ಗೈಸ್. ಅಡಿಗೆ ವಿಚಾರಕ್ಕೆ ಆದರ್ಶ ದಂಪತಿಗಳು ಕಿತ್ತಾಡ್ತವ್ರೆ ಗೈಸ್. ಅಲ್ಲ ಏನಿಲ್ಲ, ಕಿತ್ತಾಡ್ತಾರೆ. ಇವಾಗ ಬುಜ್ಜಿಯವ್ರ ಮನೆಯಿಂದ ನಮಗೆ ಬಿರಿಯಾನಿ ಬಂದಿದೆ, ತಿನ್ನಬೇಕು. ಸೊ ಅಪ್ಪ ಅಮ್ಮ ಜಗಳ ಆಡೋ ಟೈಮಲ್ಲಿ ನಾವು ಶಾಂತವಾಗಿರಬೇಕು. ಅವರಿಬ್ಬರು ಜಗಳ ಆಡೋ ಟೈಮಲ್ಲಿ ನಾವು ಮಧ್ಯದಲ್ಲಿ ಹೋಗ್ಬಿಟ್ರೆ ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ಅದಕ್ಕೆ ಇವಾಗ ಬಿರಿಯಾನಿ ತಿನ್ನೋಣ ಬನ್ನಿ ನಾವು. ಗೈಸ್ ಟೈಮ್ ನೋಡಿ 10 ಗಂಟೆ. ಅಣ್ಣ ಬಂದವನೆ. ನಾನು ಅವ್ನಿಗೆ ಹೇಳ್ತಾ ಇದ್ದೀನಿ ರೆಡಿ ಏನು 11 ಗಂಟೆಗೆ ಬಾ, ಫುಲ್ಲು ಪ್ಲ್ಯಾನ್ ಮಾಡ್ಕೊಂಡು ಡಿಸೈಡ್ ಮಾಡಿಕೊಂಡು ಯಾವ್ದು ಮಾಡಬೇಕು. ಇವಾಗ ಮಧ್ಯರಾತ್ರಿ ಒಂದಿಷ್ಟು ರೀಲ್ಸ್ನ ಮಾಡಬೇಕು. ಐ ಡೋಂಟ್ ನೋ ಯಾವ್ದು ಮಾಡ್ತೀನಿ ಅಂದ್ಬಿಟ್ಟು ಅದು ನಿಮಗೆ ನೆಕ್ಸ್ಟ್ ಬ್ಲಾಗ್ ಗೊತ್ತಾಗುತ್ತೆ. ಇವಾಗ ಫುಲ್ ಪ್ರಿಪೇರಿಂಗ್ ಆನ್ ನಾಳೆ ಬ್ಲಾಗ್ಗೆ ವೆಯ್ಟ್ ಮಾಡ್ತೀವಿ. ಫುಲ್ ಪ್ರಿಪೇರಿಂಗ್ ಎಲ್ಲದಕ್ಕೂ ಮಗ ಮಾಡ್ತೀವ ನಾವು. ಎಷ್ಟು ಮಾಡ್ತೀವಿ? ನಾಳೆ ರಾತ್ರಿ 15 ಅಂದ್ರೆ ಒಂದು 300-350. ಅನ್ಕೊಳ್ಳೋಷ್ಟು ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಗೈಸ್. ನಾವ್ ಎಷ್ಟು ನೀನೆ ಡಿಮೋಟಿವೇಟ್ ಆಗಲ್ಲ, ಮೋಟಿವೇಟ್ ಆಗಲ್ಲ. ಏನೇನು ಹೆಸರು? ಪ್ರದೀಪ್ ಈಶ್ವರ್ ಅವ್ರದ್ದು ಮೋಟಿವೇಶನ್ ಸ್ಪೀಚ್. ಈಗೇನು ಹೇಳ್ದಲ್ಲ ಹೇಳು. ನೀನೆ ಡಿಮೋಟಿವೇಟ್ ಆಗಲ್ಲ, ಮೋಟಿವೇಟ್ ಆಗಲ್ಲ. ಓಕೆ ಇದೇ ಟೈಮಲ್ಲಿ ನಾಳೆ ಇದೇ ಮಾತನ್ನ ರಿಪೀಟಲ್ಲಿ ಹಾಕಿ ಬ್ರೋ, ಓಕೆನಾ? ಯಾಕಂದ್ರೆ ಅನ್ಕೊಳ್ಳೋಷ್ಟು ಸುಲಭ ಎಲ್ಲ ಹುಡುಕ್ತಾ ಇರ್ಬೇಕು ನಾವು. ವಿಲ್ ಟ್ರೈ ಅವರ್ ಬೆಸ್ಟ್. ಆ್ಯಂಡ್ ನಾವು ಎಷ್ಟು ಮಾಡ್ಬೋದು ನಿಮ್ಮ ಪ್ರಕಾರ ನಾವೆಲ್ಲ ನನ್ನ ಫ್ಯಾಮಿಲಿ ಎಲ್ಲರೂ ಇನ್ಕ್ಲೂಡ್ ಮಾಡ್ಕೋತೀನಿ. ಎಷ್ಟು ಮಾಡ್ಬೋದು ನಾವು ಒಂದು ದಿನಕ್ಕೆ ಎಷ್ಟು ಮಾಡ್ಬೋದು ಅಂತ ಕಾಮೆಂಟ್ ಹಾಕಿ. ಇನ್ ಕೇಸ್ ನಾನು ಅದನ್ನು ಮೀರಿಸಿದ್ರೆ ಕಂಗ್ರ್ಯಾಚುಲೇಷನ್ ಮಾಡಿ. ಥ್ಯಾಂಕ್ ಯು ಗೈಸ್. ಅಂತೂ ಇಂತೂ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಗೈಸ್ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವ್ಲಾಗು ಗೊತ್ತಲ್ವಾ ಹೇಳ್ದಂಗೆ ಅದಿರುತ್ತೆ. ಆ್ಯಂಡ್ ಗೊತ್ತಿಲ್ಲ ನಾವು ಕಂಪ್ಲೀಟ್ ಮಾಡ್ತೀವೋ ಇಲ್ವೋ ಅಂತ, ಬಟ್ ನನಗೆ ಹೋಪ್ಸ್ ಇರೋದು ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ. ಕಾಯ್ತಾ ಇರಿ. ಇವಾಗ ಟೈಮ್ ಬಂದ್ಬಿಟ್ಟು 11:30 ಆ್ಯಂಡ್ 12 ಗಂಟೆಗೆ ಶುರು ಆಗುತ್ತೆ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಗೈಸ್, ಮಚ್ ಲವ್. ಆಮೇಲೆ ನಾವೆಷ್ಟು ಮಾಡ್ಬೋದು ಅಂತ ಕಾಮೆಂಟ್ ಹಾಕಿ.